ಮಧ್ಯಪ್ರಾಚ್ಯದ ಯುದ್ಧ ದಿನೇ ದಿನೇ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಇದೀಗ ಟ್ರಂಪ್ ಇರಾನ್ಗೆ ಮತ್ತೊಂದು ಹೊಸ ಗಡುವು ನೀಡಿದ್ದಾರೆ. ಈ ಬಾರಿ ಎಚ್ಚರಿಕೆ ಸ್ವಲ್ಪ ಕಠಿಣವಾಗಿದ್ದು ನರಕ ಆಳ್ವಿಕೆ ನಡೆಸುತ್ತಿದೆ ಅಂತ ಹೇಳಿ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇರಾನ್ಗೆ ಮತ್ತೊಂದು ಎಚ್ಚರಿಕೆ ಕೊಟ್ಟ ಟ್ರಂಪ್. ಒಪ್ಪಂದ ಶರಣಾಗತಿ ಇಲ್ಲವಾದರೆ ಅತ್ಯಂತ ಮಾರಕ ದಾಳಿ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಕಾರ್ಮೋಡ ಮತ್ತಷ್ಟು ಬಿಗಡಾಯಿಸಿದೆ. ಹೊರ್ಮುಜ್ ಜಲಸಂಧಿ ವಿಚಾರವಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ತಾರಕಕ್ಕೇರಿದ್ದು, ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಭಾನುವಾರ ಇರಾನ್ ವಿರುದ್ಧ ಅತ್ಯಂತ ತೀಕ್ಷ್ಣ ಹಾಗೂ ಆಕ್ರಮಣಕಾರಿ ಪದ ಬಳಕೆ ಮಾಡಿದ್ರು. ಹೊರ್ಮುಜ್ ಜಲಸಂಧಿಯನ್ನ ಕೂಡಲೇ ತೆರೆಯುವಂತೆ ಟ್ರಂಪ್ ಗಡುವು ನೀಡಿದ್ರು. ಒಂದು ವೇಳೆ ಇರಾನ್ ನಮ್ಮ ಜೊತೆ ಒಪ್ಪಂದಕ್ಕೆ ಬರದಿದ್ರೆ ಆಗ ಇಡೀ ದೇಶವನ್ನೇ ನಾವು ಸರ್ವನಾಶ ಮಾಡಬಲ್ಲೆವು ಅಂತ ಟ್ರಂಪ್ ಹೇಳಿದ್ರು. ಅಲ್ಲದೆ ಇರಾನ್ನ ವಿದ್ಯುತ್ ಸ್ಥಾವರಗಳು ಮತ್ತು ಸೇತುವೆಗಳ ಮೇಲೆ ದಾಳಿ ಮಾಡುವ ಮುನ್ಸೂಚನೆಯನ್ನು ನೀಡಿದ್ರು. ಇದೀಗ ಮತ್ತೆ ಟ್ರೂತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದ್ದು, ಮಂಗಳವಾರ ಸಂಜೆ ರಾತ್ರಿ 8 ಗಂಟೆಯ ಒಳಗೆ ಜಲಮಾರ್ಗವನ್ನ ಸಾಗರ ಸಂಚಾರಕ್ಕೆ ಮುಕ್ತಗೊಳಿಸಬೇಕು, ಇಲ್ಲದಿದ್ರೆ ಇರಾನನ್ನ ನರಕವನ್ನಾಗಿಸ್ತೇವೆ ಅಂತ ಎಚ್ಚರಿಸಿದ್ದಾರೆ. ರಾಜಿ ಮಾಡಿಕೊಳ್ಳಲು ಟೆಹರಾನ್ಗೆ ಸಾಕಷ್ಟು ಸಮಯವಿದೆ, ಹಾಗೆ ಮಾಡದಿದ್ರೆ ಗಂಭೀರ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಟ್ರಂಪ್ ಗುಡುಗಿದ್ದಾರೆ. ಹೊರ್ಮುಜ್ ಹಿಂದಿನ ಸ್ಥಿತಿಗೆ ಮರಳಲ್ಲ. ನೆತನ್ಯಾಹು ಮಾತು ಕೇಳಿದ್ರೆ ಹೊತ್ತಿ ಉರಿತೀರಿ. ಅಮೆರಿಕಾಗೆ ಇರಾನ್ ಖಡಕ್ ತಿರುಗೇಟು. ಇನ್ನು ಹೊರ್ಮುಜ್ ಜಲಸಂಧಿ ಬಗ್ಗೆ ಇರಾನ್ ಮತ್ತು ಅಮೆರಿಕ ನಡುವೆ ಸಂಘರ್ಷ ತೀವ್ರಗೊಂಡಿದ್ದು, ಟ್ರಂಪ್ ಹೇಳಿಕೆ ಜಾಗತಿಕ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಇರಾನ್ ತಿರುಗೇಟು ನೀಡಿದ್ದು, ಹೊರ್ಮುಜ್ ಹಿಂದಿನ ಸ್ಥಿತಿಗೆ ಮರಳಲ್ಲ ಮತ್ತು ನೀವು ನೆತನ್ಯಾಹು ಅವರ ಸೂಚನೆಗಳನ್ನು ಅನುಸರಿಸ್ತಾ ಇರೋದ್ರಿಂದ ಸಂಪೂರ್ಣ ಪ್ರದೇಶವೇ ಬೆಂಕಿಗಾಹುತಿಯಾಗಲಿದೆ ಹಾಗೂ ಯುದ್ಧದಿಂದ ಯಾವುದೇ ಪ್ರಯೋಜನವಿಲ್ಲ. ಇರಾನ್ ಜನರ ಹಕ್ಕುಗಳನ್ನು ಗೌರವಿಸೋದೇ ಏಕೈಕ ಪರಿಹಾರ ಎಂದು ಟ್ರಂಪ್ನ ಕ್ರಮಗಳು ಅಮೆರಿಕವನ್ನೇ ಜೀವಂತ ನರಕಕ್ಕೆ ತಳ್ತಾ ಇದೆ ಎಂದು ಇರಾನ್ ಸಂಸತ್ ಅಧ್ಯಕ್ಷ ಮೊಹಮ್ಮದ್ ಬಾಘರ್ ಘಾಲಿಬಾಫ್ ಎಚ್ಚರಿಕೆ ನೀಡಿದ್ರು. ಈ ಮಧ್ಯೆ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ನಲ್ಲಿರೋ ಶ್ವೇತಭವನದ ಬಳಿ ಗುಂಡಿನ ಚಕಮಕಿ ನಡೆದಿದೆ. ಆ ಸಮಯದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ವೇತಭವನದಲ್ಲೇ ಇದ್ರು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಭಾನುವಾರ ಮುಂಜಾನೆ ಶ್ವೇತಭವನದ ಎದುರಿನ ಲಫಯೆಟ್ಟೆ ಪಾರ್ಕ್ ಬಳಿ ಗುಂಡಿನ ದಾಳಿ ನಡೆದಿದೆ. ಗುಂಡಿನ ದಾಳಿಯಲ್ಲಿ ಯಾರೂ ಗಾಯಗೊಂಡಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಶೂಟರ್ ತಲೆಮರೆಸಿಕೊಂಡಿದ್ದು, ಆತನಿಗಾಗಿ ಹುಡುಕಾಟ ನಡೆಸಲಾಗ್ತಿದೆ. ಕಳೆದ 2 ತಿಂಗಳುಗಳಿಂದ ಇಸ್ರೇಲ್, ಅಮೆರಿಕ ಸೇರಿ ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ. ಇರಾನ್ ಕೂಡ ಪ್ರತಿಕಾರ ತೀರಿಸಿಕೊಳ್ಳಲು ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದೆ. ಈ ಸಂದರ್ಭದಲ್ಲಿ ಶ್ವೇತಭವನದ ಬಳಿ ನಡೆದ ದಾಳಿಯು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಗಲ್ಫ್ ಯುದ್ಧದಲ್ಲಿ ಇತ್ತೀಚೆಗೆ ಒಪ್ಪಂದದ ಘೋಷಣೆಯಾಗ್ತಾ ಇದೆಯಾ ಅಥವಾ ಭೀಕರ ದಾಳಿ ಆರಂಭವಾಗ್ತಾ ಇದೆಯಾ ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ, ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಯಾವುದೇ ಕ್ಷಣದಲ್ಲಿ ಪರಿಸ್ಥಿತಿ ಸಂಪೂರ್ಣ ಯುದ್ಧದ ರೂಪವನ್ನ ಪಡೆಯುವ ಸಾಧ್ಯತೆ ತೀವ್ರವಾಗಿದೆ.